ಡೇ 5 ಆಫ್ ಫಿಟ್ನೆಸ್ ವ್ಲಾಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹಾಫ್ ಲೀಟರ್ ನೀರು ಕುಡಿದು ಮತ್ತು ಕೆಲಸ ಮುಗಿಸ್ಕೊಂಡು ಬರ್ತಾ ತರಕಾರಿ ಖಾಲಿ ಆಗಿತ್ತು. ಸೊ ತರಕಾರಿ ತೊಗೊಂಡು ಹಾಗೆ ರೈಸ್ ತೊಗೊಂಡು ಮನೆಗೆ ಬಂದು 6 ಓಲೆಕ್ಸ್ ಆಮ್ಲೆಟ್ ಹಾಕ್ಕೊಂಡು ತಿಂದು ಆಮೇಲೆ ನಮ್ಮ ಅಕ್ಕ ಕೂಲರ್ ತಂದಿದ್ರು. ಆ ಕೂಲರು ವೀಲೆಲ್ಲ ಫಿಕ್ಸ್ ಮಾಡಿಬಿಟ್ಟು ಈ ಬೆಂಗಳೂರಲ್ಲಿ ಇವಾಗ ಪ್ರೆಸೆಂಟ್ ಸಿಚುವೇಶನು ಇರೋ ಬಿಸಿಲಿಗೆ ಎ ಸಿ ಕೂಲರ್ ಇಲ್ದಂಗೆ ಸರ್ವೇ ಆಗೋಕ್ಕೆ ಆಗೋಲ್ಲ, ಅಷ್ಟು ಸೆಕೆ. ಸೊ ಕೂಲರೆಲ್ಲ ಫಿಕ್ಸ್ ಮಾಡಿ ಅದಕ್ಕೆ ನೀರು ಉಯ್ದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಹೋಗಿ ವಾಟರ್ ಮಿಲನ್ನು ಮತ್ತು ಮೊಟ್ಟೆ ತಂದಿದ್ದೆ, ಖಾಲಿಯಾಗಿತ್ತು. ಮತ್ತು ಬಂದು ಪ್ರೀ ವರ್ಕೌಟ್ ಮೀಲ್ ರೆಡಿ ಮಾಡ್ತಾ ಇವತ್ತು ಚಿಕನ್ ಕುಕ್ ಮಾಡಿಲ್ಲ, ಯಾಕಂದರೆ ಮಂಡೇ ಚಿಕನ್ನು ಶಾಪ್ ಕ್ಲೋಸ್ ಇತ್ತು. ಅದಕ್ಕೆ ಚಿಕನ್ ಬದಲು 6 ಓಲೆಕ್ಸ್ ಆಮ್ಲೆಟ್ ಹಾಕೊಂಡೆ. 6 ಓಲೆಕ್ಸ್ ಆಮ್ಲೆಟ್ ಹಾಕೊಂಡು ಪ್ರೀ ವರ್ಕೌಟ್ ತಿಂದು ಜಿಮ್ಮಿಗೆ ಬೇರೆ ಲೇಟ್ ಆಗಿತ್ತು. ಸೊ ಬೇಗ ತಿಂದು ಜಿಮ್ಮಿಗೆ ಇವತ್ತು 4:15 ಹಂಗೆ ಹೋದೆ. 4:15 ಹೋಗಿ ಇವತ್ತು ಪುಷ್ ಡೇ ವಾರ್ಮಪ್ ಮಾಡಿ ಮತ್ತು ಒಬ್ಬರು ಕ್ಲೈಂಟ್ ಬಂದಿದ್ದರು ನನ್ನ ಜೊತೆ ವರ್ಕೌಟ್ ಮಾಡೋದಕ್ಕೆ. ಸೊ ಅವ್ರ ಜೊತೆ ವರ್ಕೌಟ್ ಮುಗಿಸ್ಕೊಂಡು ಚೆಸ್ಟ್ ವರ್ಕೌಟು, ಚೆಸ್ಟಿಗೊಂದು 3 ವೇರಿಯೇಷನು, ಶೋಲ್ಡರ್ಗೆ 3 ವೇರಿಯೇಷನು, ಟ್ರೈಸಿಪ್ಸಿಗೆ 3 ವೇರಿಯೇಷನು. ಮತ್ತು ವರ್ಕೌಟೆಲ್ಲ ಮುಗಿಸ್ಕೊಂಡು ಪೋಸ್ಟ್ ವರ್ಕೌಟ್ ತಿಂದು ಕೆಲಸ ಆದಮೇಲೆ ಹೋಗ್ತಾ ಆಚೆ ಬಂದು ನೋಡಿದ್ರೆ ಚಪ್ಪಲಿ ನಂದು ಯಾರೋ ಬೇರೆಯವ್ರು ಹಾಕ್ಕೊಂಡು ಹೋಗಿದ್ದಾರೆ. ಯಾಕಂದರೆ ನಂದು ಸೇಮ್ ಅದೇ ಥರ ಕ್ರಾಕ್ಸ್ ಚಪ್ಪಲಿ, ಅವ್ರದ್ದು ಸೇಮ್ ಅದೇ ಥರ ಇತ್ತು ಅನಿಸುತ್ತೆ. ಸೊ ಕನ್ಫ್ಯೂಸ್ ಆಗಿ ಅವ್ರು ಹಾಕ್ಕೊಂಡು ಹೋಗಿದ್ದಾರೆ. ಸೊ ನಾಳೆ ನೋಡೋಣ ಸಿಗುತ್ತಾ ಇಲ್ವಾ ಅಂತ ನನ್ನ ಸ್ಲಿಪ್ಪರ್ಸು. ಆಮೇಲೆ ಮನೆಗೆ ಬಂದು ಚಿಕನ್ ಕುಕ್ ಮಾಡಿ ಮೊಸರನ್ನ ಮತ್ತು ರೈಸ್ ತಿಂದು ಸೌತೆಕಾಯಿ ತಿಂತ ವಾಕಿಂಗ್ ಮಾಡೋಣ ಅಂತ ಹೋದರೆ ಸೌತೆಕಾಯಿ ಬಿಟ್ಟರ್ ಗಾರ್ಡ್ಗಿಂತ ಕಹಿ ಇದೆ ಗೈಸ್. ಸೀರಿಯಸ್ ಆಗಿ ಗುರು, ನಕ್ಕನ್ ಎಷ್ಟು ಕಹಿ ಅಂದರೆ ಅಷ್ಟು ಕಹಿ ಇರೋದು ಎಸ್ಬಿಟ್ಟು ಮನೆಗೆ ಹೋಗಿ ಇನ್ನೊಂದು ಕುಕುಂಬರ್ ತೊಗೊಂಡು ತೊಳ್ಕೊಂಡು ಅದು ತಿಂದು ನೋಡಿದ್ರೆ ಅದು ಚೆನ್ನಾಗಿತ್ತು. ಸೊ ಅದು ತಿಂತ ವಾಕಿಂಗ್ ಮಾಡಿ 20 ನಿಮಿಷ ವಾಕಿಂಗ್ ಮಾಡಿಬಿಟ್ಟು ಬಂದು ಮಲ್ಕೊಂಬಿಟ್ಟೆ. ಇವತ್ತಿಗೆ ಅಷ್ಟೇ, ಸಿಗುವ ನಾಳೆ. ಬಾಯ್.